ನಮಸ್ತೆ. ಇವತ್ತಿನ ದಿನ ರಾಯಚೂರು ಮತ್ತೆ ಕಲಬುರಗಿ, ಯಾದಗಿರಿ ಇಲ್ಲಿ ಪೋಸ್ಟ್ಗಳಾಗಿದೆ. ಜಿಲ್ಲಾಧ್ಯಕ್ಷರಾಗಿ ಮತ್ತೆ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕಾತಿ ಮಾಡಲಾಗಿದೆ. ಇವತ್ತಿನ ದಿನ ನಾಗರಾಜ್ಗೆ ರಾಯಚೂರು ಗ್ರಾಮೀಣ ಬ್ಲಾಕ್ಗೆ ಅಧ್ಯಕ್ಷರಾಗಿ ನೀಡಲಾಗಿದೆ. ಅವ್ರಿಗೊಂದು ಶುಭಾಶಯಗಳನ್ನ ಕೊಡ್ತೀನಿ. ಮತ್ತೆ ನಾಳೆ ನ್ಯೂ ಇಯರ್ ಇರೋದ್ರಿಂದ ನನ್ನ ಎಲ್ಲಾ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಎಲ್ಲರಿಗೂ ಹೊಸ ವರ್ಷದ 2026ರ ಶುಭಾಶಯಗಳನ್ನ ಕೊಡ್ತೀನಿ. ಮತ್ತೆ ಪಕ್ಷದ ವತಿಯಿಂದನೂ ಶುಭಾಶಯಗಳನ್ನ ಕೊಡ್ತೀನಿ. ಎಲ್ಲಾರ್ಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಮತ್ತೆ ಎಲ್ಲಾ ಜಿಲ್ಲಾಧ್ಯಕ್ಷರು ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಬೆಂಬಲ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಪಕ್ಷಕ್ಕಾಗ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಾಗ್ಲಿ ಒಳ್ಳೆ ರೀತಿಲಿ ಸಹಕರಿಸಿ ಅವ್ರನ್ನ ಬೆಳವಣಿಗೆಗೋಸ್ಕರ ಜಿಲ್ಲಾಧ್ಯಕ್ಷ ಎಲ್ಲರೂ ಶ್ರಮಿಸ್ತಿದ್ದಾರೆ. ಮಹಿಳೆಯರಾಗ್ಲಿ ಪುರುಷರ ವಿಭಾಗದಲ್ಲಾಗ್ಲಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಶುಭವಾಗ್ಲಿ. ಹೊಸ ವರ್ಷ ಎಲ್ರು ಖುಷಿಯಿಂದಿರೋಣ, ಎಲ್ಲಾರು ಒಗ್ಗಟ್ಟಿಂದಿರೋಣ ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ. ಹೌದು. ವಿದ್ಯಾವಂತರೇ ಹೌದು ಸರ್. ಅವರು ಈ ವರ್ಷಕ್ಕೆ 21 ವರ್ಷ ಆಗಿದೆ. ಅವರು ನಮ್ಮ ಅಧ್ಯಕ್ಷರು ಕಾಲಿಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಅವ್ರ ಜೀವನನ ಶ್ರಮಿಸಿದ್ದಾರೆ. ಆ ನೆನಪಿಗೋಸ್ಕರ ಅವರು ಒಂದು ಭವನ ಮಾಡ್ಬೇಕು ಅಂತ, ಆ ಭವನ ಮಾಡೋದ್ರಿಂದ ಖುಷಿನೇ ಅಲ್ವಾ ಸರ್. ಅವರು ಪ್ರತಿಯೊಬ್ರು ಯಾವ್ದೇ ಫಂಕ್ಷನ್ ಮಾಡ್ಬೇಕಾದ್ರು ಅವ್ರ ನೆನಪು ಯಾವತ್ತೂ ಅಜರಾಮರವಾಗಿ ಉಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಕನ್ಸ್ ಕಟ್ಟಿದ್ದಾರೆ ಅವರು. ಅದು ಆದಷ್ಟು ಬೇಗ ನೆರವೇರಿಸ್ತಾರೆ ಅನ್ನೋದು ಒಂದು ಭರವಸೆ ಅಂತೂ ಕೊಡ್ತೀನಿ ಸರ್. ಗ್ರಾಮೀಣ ಬಾಯಿ ಬಿಟ್ಟಾಗ ಅಧ್ಯಕ್ಷರು ಕಣ್ಣು ಮುಚ್ಚಿಬಿಟ್ಟಿರ್ತಾರೆ. ಅಯ್ಯೋ, ಈಗ ಸ್ಟೈಲ್ ಅಂಬರೀಷನ್ ಸ್ಟೈಲ್ ಯಾಕೆ ಮಾಡಿದ್ರು? ಹೇರ್ ಸ್ಟೈಲ್ ನಡಬರ್ಕಿದ್ದಾಗ ಅಲ್ಲ ಬರ್ದಿದೆ, ಅದ ಹಂಗಲ್ಲ. ನಾನ್ ಬೇರೆ ಇಲ್ಲಿ ಈ ತರ ಬರ್ದಿದ್ದಾರೆ, ಹಿಂಗೆ ಬರ್ಬೇಕದು. ಗುಲ್ಬರ್ಗ ಐತ್ರಿ ಅದು. ಇದು ಹಿಂಗೆ ಬರುತ್ತಾ ಎಲ್ಲಿ? ಅದನ್ನ